ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿದ್ದಾರೆ. ದೇವರಾಜ್ ಅರಸು ದಾಖಲೆ ಮುರಿದು ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಿಎಂ ಕುರ್ಚಿ ಕದನ ಕಾವೇರಿದ ಪ್ರತಿ ಬಾರಿಯೂ ಕೂಡ ತಂದೆ ಪರವಾಗಿ ಬ್ಯಾಟ್ ಬೀಸುತ್ತಾ ಬಂದಿರುವ ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿ ಕೂಡ ಮತ್ತೊಮ್ಮೆ ವಿವಾದಕ್ಕೆ ಈಡಾಗಿದ್ದಾರೆ. ಅದು ಭಾರಿ ಸದ್ದು ಮಾಡ್ತಾ ಇದೆ. ಏನದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೊಸ ವಿವಾದ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಯತೀಂದ್ರ ಸಿದ್ದರಾಮಯ್ಯ ಈ ಹೆಸರು ರಾಜಕಾರಣದಲ್ಲಿ ಫೇಮಸ್. ಯಾಕಂದ್ರೆ ಯತೀಂದ್ರ ಅವರು ಬೇರೆ ಯಾರು ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ. ಇದರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯ. ಇಲ್ಲಿ ಯತೀಂದ್ರ ಸೌಂಡ್ ಮಾಡಿದ್ದು ಶಾಸಕರಿಗಿಂತ ಹೆಚ್ಚಾಗಿ ಸಿಎಂ ಪುತ್ರನಾಗಿಯೇ ಹೆಚ್ಚು ಸೌಂಡ್ ಮಾಡಿದ್ದೇ ಹೆಚ್ಚು, ಮಾಡ್ತಾ ಇರೋದು ಕೂಡ ಹೆಚ್ಚು. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಬ್ಬರ ಸಿಎಂ ಕುರ್ಚಿ ಕದನದಲ್ಲಿ ಹೆಚ್ಚು ಸೌಂಡ್ ಮಾಡಿದ್ದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಇವರು ಸಿಎಂ ಪುತ್ರ ಎಂಬ ಕಾರಣಕ್ಕೆ ಹೆಚ್ಚು ಸುದ್ದಿಯಲ್ಲೇ ಇರ್ತಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಂದು ವಿಚಾರಕ್ಕೆ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಈ ಬಾರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸೌಂಡ್ ಮಾಡ್ತಾ ಇರೋದಾದ್ರು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಅಧಿಕಾರಿಗಳಿಗೆ ಆವಾಜ್ ಹಾಕಿ ಯತೀಂದ್ರ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಯತೀಂದ್ರ ಹಾಕಿರುವಂತ ಆವಾಜ್ಗೆ ಅಧಿಕಾರಿ ಘಡ ಘಡ ಅಂತ ನಡುಗ್ ಹೋಗ್ಬಿಟ್ಟಿದ್ದಾರಂತೆ. ಇಷ್ಟಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಫೋನ್ನಲ್ಲಿ ಆವಾಜ್ ಹಾಕಿದ್ಯಾಕೆ? ಆ ಅಧಿಕಾರಿ ಮಾಡಿದ ತಪ್ಪಾದ್ರೂ ಏನು? ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ಮೈಸೂರಿನ ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜನಪರ ಕೆಲಸದಲ್ಲಿ ಅಧಿಕಾರಿ ನಿರ್ಲಕ್ಷ್ಯ ತೋರಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಪಿತ್ತ ನೆತ್ತಿಗೇರುವಂತೆ ಮಾಡಿತು. ಆ ಅಧಿಕಾರಿ ಮಾಡಿದ ನಿರ್ಲಕ್ಷ್ಯ ಆದ್ರೂ ಏನು? ವರುಣಾ ಕ್ಷೇತ್ರದ ಗ್ರಾಮವೊಂದರಲ್ಲಿ ಜನಸಂಪರ್ಕ ಸಭೆಯನ್ನ ಏರ್ಪಡಿಸಲಾಗಿತ್ತು. ಅಲ್ಲಿ ಯತೀಂದ್ರ ಅವರನ್ನ ಆಹ್ವಾನಿಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಆಗಮಿಸಿದ್ರು. ಕುಂದುಕೊರತೆ ಆಲಿಸೋದಕ್ಕೆ ಯತೀಂದ್ರ ಕೂಡ ಬಂದಿದ್ರು. ಆದ್ರೆ ಆ ಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಯೇ ಬಂದಿರಲಿಲ್ಲ. ಇದು ಸಹಜವಾಗಿಯೇ ಕೂಡ ಅವ್ರಿಗೆ ಸಿಟ್ಟು ತರಿಸಿತ್ತು. ಕೂಡಲೇ ಆ ಅಧಿಕಾರಿಗೆ ಫೋನ್ ಮಾಡಿ ಯತೀಂದ್ರ ಅವರು ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಸಿಎಂ ಪ್ರತಿನಿಧಿಸಿರುವಂತ ಈ ಕ್ಷೇತ್ರದಲ್ಲಿ ಸೋಮಾರಿತನ ತೋರಿಸ್ತೀರಲ್ರಿ, ಬೇರೆ ಕ್ಷೇತ್ರವಾಗಿದ್ರೆ ಇನ್ನೆಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ನೀವು ಅಂತ ಹಿಗ್ಗ ಮುಗ್ಗ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಯತೀಂದ್ರ ಸಿದ್ದರಾಮಯ್ಯ ಅವರು ಫೋನ್ ಕಟ್ ಮಾಡಿ ಬೇರೊಬ್ಬ ಅಧಿಕಾರಿಗಳಿಗೆ ಫೋನ್ ಮಾಡಿ, ಅವನು ಯಾವನೋ ಇಒ ಅಂತೆ, ಜನರ ಕುಂದುಕೊರತೆ ಕೇಳೋದಕ್ಕೆ ಸಭೆಗೆ ಬಂದಿಲ್ಲ, ಕೂಡಲೇ ಆತನನ್ನ ಅಮಾನತು ಮಾಡಿ ಅಂತ ಆದೇಶವನ್ನ ಕೊಟ್ಬಿಟ್ಟಿದ್ದಾರೆ. ಯತೀಂದ್ರ ಯಾರಿಗೆ ಫೋನ್ ಮಾಡಿದ್ರು? ಹಾಗಾದ್ರೆ ಯಾರನ್ನ ಅಮಾನತು ಮಾಡೋದಕ್ಕೆ ಆದೇಶ ಕೊಟ್ಟರು ಅನ್ನೋದು ಇನ್ನೂ ಕೂಡ ಅಸ್ಪಷ್ಟವಾಗಿದೆ. ಅವರು ಫೋನ್ನಲ್ಲಿ ಮಾತನಾಡಿದ್ದು ಮಾತ್ರ ಕಾಣ್ತಾ ಇದೆ. ಆದರೆ ಇಲ್ಲಿ ಗಮನಾರ್ಹ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ನ ಸದಸ್ಯರಿರಬಹುದಷ್ಟೇ, ಸಿಎಂ ಪುತ್ರ ಕೂಡ ಆಗಿರಬಹುದು. ಜನರ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗೆ ಆವಾಜ್ ಹಾಕಿದ್ದು ಕೂಡ ಒಂದು ಹಂತಕ್ಕೆ ಸರಿ ಇರಬಹುದು. ಆದರೆ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಆದೇಶ ಮಾಡಿದ್ದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ. ಇದಕ್ಕೆ ಸಿದ್ದರಾಮಯ್ಯ ಏನು ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.